ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಮಾವಿನ ಹಣ್ಣನ್ನು ಉಪಯೋಗಿಸಿಕೊಂಡು ರುಚಿಯಾದ ಲಸ್ಸಿ ಹೇಗೆ ಮಾಡೋದು ಅಂತ ಹೇಳೋದನ್ನು ಹೇಳಿಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಮ್ಯಾಂಗೋ ಲಸ್ಸಿ ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಮ್ಯಾಂಗೋ ಲಸ್ಸಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಸಣ್ಣ ಮಾವಿನ ಹಣ್ಣು ತಗೊಂಡಿದ್ದೇನೆ. ಇದನ್ನು ಸಣ್ಣ ಹೋಳುಗಳನ್ನಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಹಾಗೆಯೇ ಒಂದು ಸ್ವಲ್ಪ ಮೇಲಿಂದ ಡೆಕೋರೇಷನ್ಗೆ ಒಂದು ಸ್ವಲ್ಪ ತುಂಬ ಸಣ್ಣ ಹೋಳುಗಳನ್ನಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. 1 ಕಪ್ಪಷ್ಟು ಮೊಸರು, ದಪ್ಪ ಮೊಸರು ತಗೊಳ್ತಾ ಇದ್ದೇನೆ. ಹಾಗೆಯೇ ಬೇಕಾದಷ್ಟು ಐಸ್ ಕ್ಯೂಬು, ಸಿಹಿಗೆ ಬೇಕಾದಷ್ಟು ಸಕ್ಕರೆ, ನಾನಿಲ್ಲಿ ಶುಗರ್ ಫ್ರೀ ಹಾಕ್ಕೊಳ್ತಾ ಇದ್ದೇನೆ. 1-2 ಏಲಕ್ಕಿ ಪರಿಮಳಕ್ಕೋಸ್ಕರ, ಹಾಗೆ ಮೇಲಿಂದ ಡೆಕೋರೇಷನ್ಗೆ ಸ್ವಲ್ಪ ಡ್ರೈ ಫ್ರೂಟ್ಸ್. ಮಿಕ್ಸಿ ಜಾರಿಗೆ ಮೊದಲಿಗೆ ಈಗ ತುಂಡು ಮಾಡಿದಂಥ ಮಾವಿನ ಹಣ್ಣುಗಳನ್ನು ಹಾಕ್ಕೊಳ್ಳುವ. ಆಮೇಲೆ ನಿಮಗೆ ಎಷ್ಟು ಮೊಸರು ಬೇಕು ಅಷ್ಟು ಮೊಸರನ್ನು ನಾನಿಲ್ಲಿ 1 ಕಪ್ ಮಾಡ್ತಾ ಇದ್ದೇನೆ, ಅಂದರೆ 1 ಲೋಟಕ್ಕಾಗುವಷ್ಟು ಹಾಕ್ತಾ ಇದ್ದೇನೆ. ನೀರು ಹಾಕಲಿಕ್ಕಿಲ್ಲ ಇಲ್ಲಿ. ಎಷ್ಟು ಬೇಕು ಅಷ್ಟು ಐಸ್ ಕ್ಯೂಬ್ ಹಾಕ್ಕೊಳ್ಳೋದು. ನಂತರ 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಹೀಗೆ ಕೂಡ ಹಾಕ್ಕೊಳ್ಬೋದು, ಸುಲಿದು ಕೂಡ ಹಾಕ್ಕೊಳ್ಬೋದು. ಸಿಹಿಗೆ ಬೇಕಾದಷ್ಟು ಸಕ್ಕರೆ, ನಾನಿಲ್ಲಿ ಅಂದಾಜು ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೇನೆ. ಲಸ್ಸಿ ಅಂದರೆ ತುಂಬ ಸ್ವೀಟ್ ಆಗಿರ್ತದೆ, ಹಾಗಾಗಿ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕಾಗ್ತದೆ. ಆಲ್ಮೋಸ್ಟ್ 1 ಕಪ್ಪಿಗೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಬೇಕಾಗ್ತದೆ. ಇದನ್ನು ಈಗ ನುಣ್ಣಗೆ ರುಬ್ಬಿಕೊಳ್ಳುವ. ನಮ್ಮ ಮ್ಯಾಂಗೋ ಲಸ್ಸಿ ರೆಡಿ ಆಯಿತು. ನೋಡಿ ಇದೆಷ್ಟು ಗಟ್ಟಿಯಾಗಿರ್ತದೆ ಅಂತೇಳಿ. ಇದನ್ನು ಈಗ ಸರ್ವಿಂಗ್ ಕಪ್ಪಿಗೆ ಹಾಕ್ಕೊಳ್ಳುವ. ಮೇಲಿಂದ ಡೆಕೋರೇಷನ್ಗೆ ಒಂದು ಸ್ವಲ್ಪ ಮಾವಿನ ಚೂರುಗಳು, ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹಾಗೆಯೇ ಡ್ರೈ ಫ್ರೂಟ್ಸ್ ಇಲ್ಲಿ ಆಪ್ಷನಲ್ಲು, ಪಿಸ್ತಾ, ಬಾದಾಮಿ, ಗೋಡಂಬಿ ನಿಮಗೆ ಏನು ಬೇಕು ಅದನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಬಾದಾಮಿ ಮಾತ್ರ ಹಾಕ್ಕೊಳ್ತಾ ಇದ್ದೇನೆ ಇವತ್ತು. ನಮ್ಮ ರುಚಿಯಾದ ಮ್ಯಾಂಗೋ ಲಸ್ಸಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.